ಹಣವನ್ನು ಆಕರ್ಷಿಸಲು ಈ ಕೆಲಸ ಮಾಡಿ ಸಾಕು. ನೀವು ಜೀವನದಲ್ಲಿ ಆರ್ಥಿಕ ಸಮಸ್ಯೆ ಅನುಭವಿಸುತ್ತಿದ್ದರೆ, ಪ್ರಗತಿ ಯಶಸ್ಸು ಕಾಣದೆ ಕೊರಗುತ್ತಿದ್ದರೆ ಅವುಗಳನ್ನೆಲ್ಲ ತೊಡೆದುಹಾಕಲು ಈ ಉಪಾಯಗಳನ್ನು ಮಾಡಿಕೊಳ್ಳುವುದರ ಮೂಲಕ ಮುಕ್ತಿಯನ್ನು ಹೊಂದಬಹುದು. ನಾವಿಲ್ಲಿ ಕೆಲವು ಉಪಾಯಗಳನ್ನು ಹೇಳುತ್ತಿದ್ದೇವೆ. ಇವುಗಳನ್ನು ಅನುಸರಿಸುವುದರ ಮೂಲಕ ಸುಖಕರವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಮುಂಜಾನೆ 3:30ರಿಂದ 6 ಗಂಟೆಯವರೆಗಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತವೆಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಅಶ್ವಿನಿ ದೇವತೆಗಳು ನಮ್ಮ ಕೋರಿಕೆಗಳಿಗೆ ಅಸ್ತು ಎಂದು ಹರಸುತ್ತಾರೆ. ಹಾಗಾಗಿ ಈ ಸಮಯದಲ್ಲಿ ಪೂಜೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಳ್ಳುವುದರಿಂದ ಶೀಘ್ರದಲ್ಲೇ ನೆರವೇರಿಸಿಕೊಳ್ಳಬಹುದು. ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಹಾಗೂ ಮಕ್ಕಳು ಈ ಸಮಯದಲ್ಲಿ ಓದುವ ಹವ್ಯಾಸ ಬೆಳೆಸಿಕೊಂಡರೆ ತುಂಬ ಒಳ್ಳೆಯದು. ಓದಿನಲ್ಲಿ ಯಶಸ್ಸು ಕೂಡ ಕಾಣಬಹುದಾಗಿದೆ. ಮನೆಯಲ್ಲಿ ಜಗಳಗಳು ಉಂಟಾಗುತ್ತಿದ್ದರೆ, ಅವು ದೊಡ್ಡದಾಗುತ್ತಿದ್ದರೆ, ಮನೆಯನ್ನು ಒರೆಸುವಾಗ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸಿ ಒರೆಸುವುದರಿಂದ ನಕಾರಾತ್ಮಕ ಶಕ್ತಿಯು ಹೋಗಿ ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ. ಮನೆಯಲ್ಲಿ ನೆಮ್ಮದಿಯು ನೆಲೆ ಮಾಡುತ್ತದೆ. ಹುಣ್ಣಿಮೆ ದಿನವು ತುಂಬ ಶಕ್ತಿಯುತವಾದದ್ದು. ಅಂದು ನಾವು ಅಂದುಕೊಂಡಿದ್ದನ್ನು ಸಾಧಿಸಲು ಸೂಕ್ತ ಸಮಯವೆಂದು ಹೇಳಲಾಗುತ್ತದೆ. ಹುಣ್ಣಿಮೆ ದಿನದಂದು ಸೂರ್ಯ ಉದಯದ ಮುನ್ನ ಅರಳಿ ಮರಕ್ಕೆ ಪೂಜೆ ಸಲ್ಲಿಸುವುದರಿಂದ ಬೃಹತ್ ಪ್ರಮಾಣದ ಆಸ್ತಿಯನ್ನು ಹೊಂದಬಹುದು. ತಾಯಿ ಲಕ್ಷ್ಮೀ ದೇವಿಯು ಅಲ್ಲಿ ನೆಲೆಸಿರುತ್ತಾರೆ. ನಿಮ್ಮ ಮನೆಯಲ್ಲಿ ಯಾರೂ ಅನಾರೋಗ್ಯಕ್ಕೆ ಒಳಗಾಗಬಾರದು, ಕೆಟ್ಟ ದೃಷ್ಟಿಯಿಂದ ಬಳಲಬಾರದು ಎಂದರೆ ಮನೆಯ ಮುಖ್ಯದ್ವಾರದ ಹೊಸ್ತಿಲನ್ನು ಪ್ರತಿದಿನ ತೊಳೆದು ಶುದ್ಧವಿಡಬೇಕು. ಇದು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಸಂಜೆ ಸ್ವಲ್ಪ ಹಾಲನ್ನು ಅರಳಿ ಮರಕ್ಕೆ ಎರೆದು ನಿಮ್ಮ ಕೋರಿಕೆ ಹೇಳಿಕೊಂಡು ಪ್ರದಕ್ಷಿಣೆ ಮಾಡುವುದರಿಂದ ನಿಮ್ಮ ಕೋರಿಕೆ ಶೀಘ್ರದಲ್ಲಿ ನೆರವೇರುವುದು. ಮನೆಯಲ್ಲಿ ನವಿಲುಗರಿಗಳನ್ನು ಇಡುವುದು ಶುಭ ಎಂದು ಹೇಳಲಾಗುತ್ತದೆ. ಇದರಿಂದ ಸಂತೋಷ ಮತ್ತು ಸಂಪತ್ತು ಹೆಚ್ಚುತ್ತದೆ. ಪೂಜಾ ಕೋಣೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಿ. ಇದು ಲಕ್ಷ್ಮೀ ದೇವಿಯ ಅನುಗ್ರಹವಿರುತ್ತದೆ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಬಹುದಾಗಿದೆ. ಮನೆಯಲ್ಲಿ ಯಾವುದೇ ನಳ ಲೀಕ್ ಆಗಬಾರದು. ಇದರಿಂದ ದುಡಿದ ಹಣವು ಉಳಿಯುವುದಿಲ್ಲ ಮತ್ತು ಹೆಚ್ಚು ಖರ್ಚಾಗುತ್ತದೆ. ದುಡಿಮೆಗಿಂತಲೂ ಹೆಚ್ಚು ಖರ್ಚಾಗುತ್ತದೆ. ಮನೆಯ ಮುಂದೆ ಕೆಂಪು ಪರಿಮಳಯುಕ್ತ ಹೂವನ್ನು ಬೆಳೆಸುವುದು ಶುಭ ಎಂದು ಹೇಳಲಾಗಿದೆ. ಸಂಜೆ ವೇಳೆ ಮನೆಯಲ್ಲಿ ಕನಿಷ್ಠ 1 ತುಪ್ಪದ ದೀಪವನ್ನಾದರೂ ಬೆಳಗಿಸುವುದು ಒಳ್ಳೆಯದು. ಸ್ನಾನವನ್ನು ಮಾಡುವಾಗ ಸ್ಟೂಲ್ ಮೇಲೆ ಕುಳಿತು ಸ್ನಾನ ಮಾಡಬೇಡಿ, ಕೆಳಗೆ ಕುಳಿತು ಸ್ನಾನ ಮಾಡಿ. ಶುಕ್ರವಾರದ ದಿನ ದೇವಸ್ಥಾನಕ್ಕೆ ಮೊಸರನ್ನು ದಾನ ಮಾಡುವುದರಿಂದ ಶುಕ್ರಗ್ರಹವು ಪ್ರಬಲಗೊಳ್ಳುತ್ತದೆ. ಶುಕ್ರಗ್ರಹವು ಪ್ರಬಲಗೊಳ್ಳುವುದರ ಮೂಲಕ ಶುಕ್ರನ ಅನುಗ್ರಹ ಸಿಗುತ್ತದೆ. ಶುಕ್ರನ ಅನುಗ್ರಹ ಸಿಕ್ಕರೆ ಆರ್ಥಿಕ ಅಭಿವೃದ್ಧಿಯಾಗುತ್ತದೆ. ಶುಕ್ರವಾರದ ದಿನ 2 ಏಲಕ್ಕಿಯನ್ನು ಸ್ವಲ್ಪ ನೀರಿನಲ್ಲಿ ಹಾಕಿ ಕುದಿಸಿ ನಂತರ ಆ ನೀರನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯು ಹೋಗಿ ಸಕಾರಾತ್ಮಕ ಶಕ್ತಿಯು ಹೆಚ್ಚುತ್ತದೆ. ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ನಿಯಮಗಳನ್ನು ಯಾರು ಪಾಲಿಸುತ್ತಾರೋ ಅವರ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ. ಯಾರು ಇವುಗಳನ್ನು ಪಾಲಿಸುವುದಿಲ್ಲವೋ ಅವರು ಧನಹಾನಿಗೆ ಒಳಗಾಗುತ್ತಾರೆ. ಶುಚಿತ್ವ ಎಂದರೆ ತಾಯಿ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ. ಅಂತಹ ಮನೆಗಳಲ್ಲಿ ತಾಯಿ ನೆಲೆಸುತ್ತಾಳೆ. ಯಾರು ಶುಚಿತ್ವವನ್ನು ಕಾಪಾಡುವುದಿಲ್ಲವೋ ಅಂತಹ ಮನೆಯಲ್ಲಿ ತಾಯಿ ನೆಲೆಸುವುದಿಲ್ಲ ಮತ್ತು ದುಡಿದ ಹಣ ಉಳಿಯುವುದೂ ಇಲ್ಲ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಪೂಜೆ ಪುನಸ್ಕಾರಗಳು ನಡೆಸುವ ಮನೆಯಲ್ಲಿ ಮತ್ತು ನಿಯಮಿತವಾಗಿ ದೀಪವನ್ನು ಬೆಳಗಿಸುವುದರಿಂದ ತಾಯಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಮತ್ತು ಧನಾತ್ಮಕ ಶಕ್ತಿ ಸಂಚರಿಸುತ್ತದೆ. ಇದರಿಂದ ತಾಯಿ ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸುತ್ತಾರೆ. ಉಗುರು ಕಚ್ಚುವ ಅಭ್ಯಾಸ ತಾಯಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ಈ ಕೆಟ್ಟ ಅಭ್ಯಾಸದಿಂದ ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಹಾಗೂ ಇದು ನಮ್ಮ ಮೇಲಿನ ಸೂರ್ಯನ ಪ್ರಭಾವವನ್ನು ಕೂಡ ದುರ್ಬಲಗೊಳಿಸುತ್ತದೆ. ಇದರಿಂದ ಉದ್ಯೋಗ, ವ್ಯವಹಾರ ಇತ್ಯಾದಿಗಳಲ್ಲಿ ವ್ಯಕ್ತಿ ನಷ್ಟ ಅನುಭವಿಸಬೇಕಾಗುತ್ತದೆ. ನಾವಿಲ್ಲಿ ಕೊಟ್ಟ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ.